ಎಲ್ಲರಿಗೂ ನಮಸ್ಕಾರ. ನಮಸ್ತೆ. ಅಂಚು ಅಶೋಕ್ ಹೆಗ್ಡೆ. ಏನು ಮಿಸ್ಟರ್ ಹೆಗ್ಡೆ, ಏನು ಮಿಸಸ್ ಹೆಗ್ಡೆ? ಏನು ಯೋಚನೆ ಮಾಡ್ತಿದ್ರಿ? ಓ, ಮಿಸ್ಟರ್ ಹೆಗ್ಡೆ ಅಂದ ಕೂಡಲೇ ಮಿಸಸ್ ಹೆಗ್ಡೆ ಅದೇ ಸಬ್ಜೆಕ್ಟ್ ಮಾಡೋಣ. ಅಂದರೆ ಅಂದರೆ ಹೆಂಡತಿ, ವೈಫ್. ಓಕೆ. ನಿನ್ನ ಪ್ರಕಾರ ಹ್ಞೂ ನೀನು ಬೇಕಾದ್ರೆ ಇಂಗ್ಲೀಷ್ನಲ್ಲೇ ಹೇಳು ಹ್ಞೂ ಅಥವಾ ಹಿಂದೆಲ್ಲ ಬೇಕಾದರೂ ಹೇಳು. ಹ್ಞೂ ಹೆಂಡತಿ, ವೈಫ್, ಬೀವಿ, ಹ್ಞೂ ಇದ್ರ ಬಗ್ಗೆ ನೀನೇನು ಮಾತಾಡ? ಹೆಂಡತಿ ಯಾವ ಥರ ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ನಿಮ್ಮ ಪ್ರಶ್ನೆ ಹೆಂಗೆ ಅಂತ. ಅಲ್ಲ, ಹೆಂಡತಿ ಅಂತಂದರೆ ಏನು ಅಂತಂದರೆ ಈ ಯಾವ ಥರ ಹೇಳಬೇಕು ಅಂತ ನಿನಗೆ ಗೊತ್ತಾಗಲ್ಲ ಅಂತಂದೆಲ್ಲ. ಹೆಂಡತಿ ಅನ್ನೋದಿದೆಯಲ್ಲ, ಒಂದು ಸಂಸಾರದಲ್ಲಿ ಒಬ್ಬ ಗಂಡನ ಜೀವನದಲ್ಲಿ ಅದಕ್ಕೆ ಯಾವುದೇ ರೀತಿ ಒಂದು ಬೌಂಡ್ರಿ ಲೈನ್ ಆಗಲಿ, ಒಂದು ಪರಿಧಿ ಆಗಲಿ ಇಲ್ಲ. ತಿಳಿತಾ ನಾವು ಈ ಪ್ರೀವಿಯಸ್ ಎಪಿಸೋಡಲ್ಲಿ ಸ್ಟ್ಯಾಂಡ್ ಫಾರ್ ಈಚ್ ಅದರ್ ಅನ್ನಂಗೆ ಎಲ್ಲದರಲ್ಲೂ ಅವಳಿರ್ತಾಳೆ. ಹಾಂ ತಿಳಿತಾ. ಹ್ಞೂ ಆದರೆ ಹೆಂಡತಿ ಅಂತ ಬಂದಾಗ ಅವಳು ಆ ಮನೆಗೆ ಏನು ಗಂಡನಿಗೆ ಹೆಂಡತಿ ಆಗಿರ್ತಾಳೆ, ಬಾಕಿ ಸದಸ್ಯರಿಗೆ ಅತ್ತೆ ಮಾವ, ಸೊಸೆ ಆಗಿರ್ತಾಳೆ, ಇದು ನಾದ್ನಿ, ಅದು ಇದು ಎಲ್ಲ ತರಹದ ಒಂದು ಒನ್ಸ್ ಅ ಗರ್ಲ್ ಮ್ಯಾರಿಡ್ ಟು ಅ ನ್ಯೂ ಫ್ಯಾಮಿಲಿ ಅಂತ ಅವಳದು ಬರೀ ಒಂದು ಹೆಂಡತಿ ಅಂತ ಅಲ್ಲ, ಸೊಸೆ ಆಗಿರ್ತಾಳೆ, ಮಗಳಾಗಿರ್ತಾಳೆ, ತಾಯಿ ಆಗ್ತಾಳೆ, ಅತ್ತಿಗೆ ಆಗ್ತಾಳೆ. ಸೊ ಲಾಡ್ ಆಫ್ ಥಿಂಗ್ಸ್ ಅಲ್ಲಿ. ಅದಕ್ಕೆ ಆ ಇದರಲ್ಲಿ ನೀನೇನು ಹೇಳ್ತೀಯ ಅಂತ ನಾನು ಕೇಳ್ತೀನಿ. ಸಿ ಒಬ್ಬ ಹೆಣ್ಣಾಗಿ ನೀನು ಯೋಚನೆ ಮಾಡೋದು, ಒಬ್ಬ ಗಂಡಾಗಿ ನಾನು ಯೋಚನೆ ಮಾಡೋದು ಇರುತ್ತಲ್ವ. ಹೆಣ್ಣಾಗಿ ನೀನು ಯೋಚನೆ ಮಾಡೋದು, ಹೆಣ್ಣಾಗಿ ಯೋಚನೆ ಮಾಡಬೇಕು ಅಂತಂದರೆ, ಏನೇ ಇದ್ರೂ ವೆನ್ ಯು ಗೆಟ್ ಮ್ಯಾರಿಡ್ ಆ್ಯಂಡ್ ಗೋ, ಇಟ್ಸ್ ಅ ನ್ಯೂ ಸ್ಟಾರ್ಟ್ ಫಾರ್ ಯು. ಒಂದು ಹೊಸ ಲೈಫ್, ಹೊಸ ಜೀವನ ಅಂತಲೇ ಶುರುವಾಗುತ್ತೆ. ಬಿಕಾಸ್ ನೀವು ನಿಮ್ಮ ಪೇರೆಂಟ್ಸ್ ಮನೆಯಲ್ಲಿ ನೀವು ಹೆಂಗಿರ್ಬೋದು, ಯಾವ ಥರ ಇರ್ಬೋದು, ಅಲ್ಲಿ ಜಡ್ಜ್ಮೆಂಟ್ ಅಂತ ಇರಲ್ಲ. ಓಕೆ, ಇಲ್ಲಿ ಒಂದು ವೆನ್ ಶಿ ಸ್ಟೆಪ್ ಇನ್ ಟು ದಿಸ್ ನ್ಯೂ ಲೈಫ್, ಅವಳಿಗೆ ಆ ಒಂದು ಭಯ, ಯಾವ ಥರ ಏನೋ ಹೌ ಡು ಐ ಬಿಹೇವ್, ನಾನು ಯಾವ ಥರ, ನಾನು ಏನೇ ಮಾತಾಡಿದ್ರು ವೆದರ್ ಇಟ್ ಇಸ್ ರೈಟ್ ರಾಂಗು, ಎಲ್ಲದಕ್ಕೂ ಒಂದು ಕ್ವಶನ್ ಮಾರ್ಕ್ ಅಂತ ಅವಳಲ್ಲಿ ಇದ್ದೇ ಇರುತ್ತೆ. ಸೊ ಏನಂತಂದರೆ, ಬಿಗಿನಿಂಗ್ ಆಫ್ ದ ರಿಲೇಷನ್ಶಿಪ್ಪಲ್ಲಿ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಅಥವಾ ಯಾವ ಥರ ಅದನ್ನು ಮುಂದುವರ್ಸ್ಕೊಂಡು ಹೋಗೋದು ಅವಳಲ್ಲಿನೂ ಒಂದು ದ್ವಂದ್ವ ಅಂತ ನೀವೇನು ಹೇಳ್ತೀರಾ ಇರುತ್ತೆ. ದೆರ್ ಇಸ್ ಆಲ್ವೇಸ್ ಅ ಕ್ವಶನ್ ಮಾರ್ಕ್ ಹೌ ಟು ಸ್ಟಾರ್ಟ್ ಅಪ್ ದಿಸ್ ನ್ಯೂ ವಾಟ್ ಎವರ್ ದ ಕ್ಯಾರೆಕ್ಟರ್ ಹ್ಯಾಸ್ ಕಮ್ ಇನ್ ಅವರ್ ಲೈಫ್ ಅಂತ. ದ ನ್ಯೂ ರೆಸ್ಪಾನ್ಸಿಬಿಲಿಟಿ ಹ್ಯಾವ್ ಕಮ್ ಟು ಹರ್. ಅದು 100% ಲಾಡ್ ಆಫ್ ಕ್ವಶನ್ ಮಾರ್ಕ್ಸ್ ಇರುತ್ತೆ. ಅದರಲ್ಲಿ ಏನಾಗುತ್ತೆ ಅಂದರೆ, ಕೆಲವೊಂದು ಸಲ ಅವ್ರದ್ದು ಆ್ಯಸ್ ಅನ್ ಇಂಡಿವಿಜುವಲ್ ವಾಟ್ ಶಿ ಈಸ್, ಅದು ಬ್ಯಾಕ್ ಸೀಟ್ ತೊಗೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನನ್ನ ಪ್ರಕಾರ ಅದು ಆಗಬಾರ್ದು. ಸೊ ನೀವೇನು ಹೇಳ್ತೀರಾ? ನಾನು ಹೇಳೋದು ಇಷ್ಟನೇ. ಏನು ಅಂತ ಗೊತ್ತಾ, ಇಲ್ಲಿ ಹೆಂಡತಿ ಅಂತ ಬಂದಾಗ ಗಂಡನ ಪಾತ್ರ ಬಹಳ ಮುಖ್ಯ ಆಗುತ್ತೆ. ಯಾಕೆ ಅಂತಂದರೆ, ಅವಳು ಗಂಡನ ನಂಬಿ ಬಂದಿರ್ತಾನೆ. ಅವಳದ್ದು ಈಗ ಗಂಡನಿಗಾದರೂ ಒಂದೇ ಮನೆ, ಹುಟ್ಟಿನಿಂದ ಇದ್ರವರೆಗೂ ಒಂದು ಒಂದೇ ಮನೆ. ಆದರೆ ಹೆಣ್ಣು ಮಕ್ಕಳಿಗೆ ಎರಡು ಮನೆ ಇರುತ್ತೆ, ಒಂದು ತಂದೆ ಮನೆ ಇರುತ್ತೆ, ಇನ್ನೊಂದು ಗಂಡನ ಮನೆ ಇರುತ್ತೆ. ಹಾಗಾಗಿ ಏನಾಗುತ್ತೆ ಅಂತ ಕೇಳಿದ್ರೆ, ಇಲ್ಲಿ ಗಂಡನ ಜವಾಬ್ದಾರಿ ತುಂಬ ಇದೆ. ಯಾಕೆ ಅಂತಂದರೆ, ಹೊಸ ವಾತಾವರಣ, ಅವಳ ಮೆಂಟಾಲಿಟಿ ಏನು, ಅವಳು ಇದೇನು, ನಮ್ಮ ಮನೆ ಪರಿಸರ ಹೇಗೆ, ಅವಳು ಒಗ್ಕೊಳ್ಳೋದಕ್ಕೆ ಗಂಡನ ಸಾಕು ಬಹಳ ಮುಖ್ಯ ಆಗುತ್ತೆ. ಇದು ನಮ್ಮ ತಾಯಿ ಕ್ಯಾರೆಕ್ಟರ್ ಹೀಗೆ, ನಮ್ಮಪ್ಪ ಹೀಗೆ, ನನ್ನ ತಂಗಿ ಹೀಗೆ, ನನ್ನ ಅಣ್ಣ ಹೀಗೆ, ಇದೆಲ್ಲ ಇರುತ್ತೆ. ಸೊ ನೀನು ಹೀಗೆ ನಡ್ಕೋಬೇಕು. ಅದಕ್ಕೆ ಅವಳು ಇನ್ನೊಂದು ಮನೆಗೆ ಸೆಟ್ ಆಗಬೇಕು. ಅದರ ಜೊತೆಲಿ ಇನ್ನೊಂದು ನಾನು ಮಾತಾಡ್ತೀನಿ. ಹೆಂಡತಿ ಈ ಕೆಲವೊಂದು ವಿಷಯಗಳಿಗಷ್ಟೇ ಗಂಡ ಯೋಚನೆ ಮಾಡಬಾರ್ದು. ಗೊತ್ತಾಯ್ತು? ನಮ್ಮದೊಂದು ದೊಡ್ಡದು ಇದ್ರ ಪುರಾಣದಲ್ಲೇ ಇದೆ, ಸೈನ್ಯಾಶು ಅದು ಇದು. ಆದರೆ ಹೆಂಡತಿ ಗಂಡನ ಮನೆಗೆ ಮಹಾಲಕ್ಷ್ಮಿ. ಗೊತ್ತಾಯ್ತಾ? ಸಂತಾನ ಲಕ್ಷ್ಮಿ. ಏನು ಒಂದು ಎರಡು ಹೆಣ್ಣಿನ
ಇದೇ ಅದಕ್ಕೆ ನಮ್ಮ ಇದರಲ್ಲೂ ಕೂಡ ಹ್ಮ್. ನಾವು ದೇವತೆಗಳಿಗೆ ಹ್ಮ್. ನಾವು ಬಹಳ ಪ್ರಾಧಾನ್ಯತೆ ಕೊಡ್ತೀವಿ ಅಮ್ಮನವರು ಹೀಗೆ ಅಂತ ಹ್ಮ್. ವಿವಿಧ ಲೀಲೆಗಳಿರುತ್ತೆ. ಹ್ಮ್. ಹಾಗೆಯೇ ಇನ್ನೊಂದು ನನ್ನ ಮನಸ್ಸಿನಲ್ಲಿ ಹ್ಮ್. ಸಾಕಷ್ಟು ಸರಿ ನೋಡಿದಾಗ ಹ್ಮ್. ಏನು ಅನ್ನಿಸ್ತು ಗೊತ್ತಾ, ಹ್ಮ್. ಇವಳು ಹೆಣ್ಣು ಇನ್ನೊಂದು ಮನೆಗೆ ಸೊಸೆಯಾಗಿ ಬಂದಾಗ ಹ್ಮ್. ಹೇಳ್ತಾ ಹ್ಮ್. ಮಗ ಎಲ್ಲಿಂದ ತನ್ನಿಂದ ದೂರ ಆಗಿಬಿಡ್ತಾನ, ತನ್ನ ಪ್ರೀತಿ ಎಲ್ಲ ಆ ಕಡೆ ಹೋಗ್ಬಿಡುತ್ತೆ. ನನ್ನ ಬಗ್ಗೆ ಅದು ಎಸ್ಪೆಷಲಿ ಈ ಅತ್ತೆ ಅಥವಾ ಅಂದರೆ ಗಂಡನ ತಾಯಿಗಳಿಗೆ, ತಾಯಂದರಿಗೆ ಅಥವಾ ಅವ್ರ ಅಕ್ಕ ತಂಗಿಗೆ ಈ ಥರದ್ದು ಒಂದು ಭಾವನೆಗಳು ಸಾಕಷ್ಟು ಕಡೆ ನಾನು ಕೇಳಿದ್ದೀನಿ, ನೋಡಿದ್ದೀನಿ. ಹೌದು. ತಿಳಿತಾ. ಆದರೆ ಒಂದು ಅರ್ಥ ಮಾಡ್ಕೋಬೇಕು, ಅತ್ತೆ ಸೊಸೆಯರ ಜಗಳ, ಅತ್ತೆ ಸೊಸೆಯರ ಎಷ್ಟೋ ಕಿರಿಕಾಗಿ ಏನಾಗುತ್ತೆ ಅಂದರೆ ಮನೆಯಲ್ಲಿ ಆ ನೆಮ್ಮದಿನೇ ಇರೋದು. ಈಗ ಇವಳು ಹೆಂಡತಿ ಬಂದವಳು ಮನೇಲಿ ಕೆಲಸನೂ ಮಾಡ್ತಾಳೆ, ಹೊರಗಡೆ ಹೋಗ್ಬಿಟ್ಟು ದುಡಿತಾಳೆ, ಮನೆಗೆ ಬಂದಾಗ ಮತ್ತೆ ಕಿರಿಕಿರಿ, ಜಾಬಿಗೆ ಹೋಗ್ಬೇಕಾದ್ರೆ ಕಿರಿಕಿರಿ ಅಂದ್ರೆ ಅಲ್ಲಿ ಕೆಲಸ ಮಾಡೋ ಇದರಲ್ಲೂ ಕಿರಿಕಿರಿನೇ, ಒಂಥರ ಮನಸ್ಸಿಗೆ ಸಮಾಧಾನ ಇರಲ್ಲ. ಆಗ ಮನೆಯ ವಾತಾವರಣ ಕೆಡುವಂಥ ಪರಿಸ್ಥಿತಿ ಇರುತ್ತೆ. ಗೊತ್ತಾಯ್ತಾ? ಅದಾದಮೇಲೆ ಏನು ಅಂತಂದರೆ ಪ್ರತಿಯೊಬ್ಬ ಒಂದು ಹೆಣ್ಣುಮಕ್ಕಳು ಒಂದು ನೆನಪಿನಲ್ಲಿ ಇಟ್ಕೋಬೇಕು. ಏನು ಅಂತಂದರೆ ಈಗ ಅತ್ತೆ ಆದಳು, ಅವಳು ಕೂಡ ಬೇರೆ ಮನೆಯಿಂದನೇ ಬಂದು ಈ ಮನೆಗೆ ಸೊಸೆಯಾಗಿ ಅತ್ತೆ ಆಗಿದೆ. ತಿಳಿತಾ? ಅದಾದ ಮೇಲೆ ಏನು ಈಗ ಹೆಣ್ಣುಮಕ್ಳು ಇರ್ತಾರೆ, ತನ್ನ ಮಗಳು ಅಯ್ಯೋ ಸೊಸೆಯನ್ನು ನನ್ನ ಮಗಳೇ ಈಗ ಹಿಂಗೆ ಹಂಗೆ ಹಿಂಗೆ ತಿಳಿತಾ, ಅವಳೇ ಗ್ರೇಟು ಅಂದರೆ ಸೊಸೆ ಜೊತೆ ಅವಳನ್ನ ಕಂಪೇರ್ ಮಾಡೋದು, ಅವಳಿಗೆ ಇಲ್ಲದ್ದೆಲ್ಲ ಸೊಸೆ ಮೇಲೆ ಹೇಳ್ಕೊಡೋದು. ಆದರೆ ಇನ್ನೊಂದು ನೆನಪಿಟ್ಕೋಬೇಕು ತಾಯಿಯಾದವರು ಏನು ಅಂತಂದರೆ ನನ್ನ ಮಗಳು ಕೂಡ ಇನ್ನೊಬ್ಬರ ಮನೆಗೆ ಸೊಸೆಯಾಗಿ ಹೋಗ್ತಾಳೆ, ಇನ್ನೊಬ್ಬನ ಒಂದು ಹೆಂಡತಿಯಾಗಿ ಹೋಗ್ತಾಳೆ. ಆ ಸಂಸಾರದಲ್ಲಿ ಅವಳ ಜೀವನ ಹೇಗಿರುತ್ತೆ, ತಾನು ಹೇಗೆ ಬಂದೆ. ಆಮೇಲೆ ಇನ್ನೊಂದಿರುತ್ತೆ ಅಂದರೆ ತನ್ನ ಅತ್ತೆ ನನಗೆ ನಾನು ಸೊಸೆಯಾಗಿ ಬಂದಾಗ ಆ ಕಾಟ ಕೊಟ್ಟರು, ಅದಕ್ಕೆ ಅಂದರೆ ಈ ಕಾಟ ಕೊಟ್ಟರು, ಅದಕ್ಕೆ ನಾನು ಕೊಡ್ತೀನಿ, ಎಲ್ಲ ಕಂಟ್ರೋಲ್ ಬಿಟ್ಟು ಕೈಯಲ್ಲಿ ಇಟ್ಕೋಬೇಕು ಅನ್ನೋದಿದೆಯಲ್ಲ, ಅದು ಬ್ಯಾಕ್ಲಾಗ್ ಮೈಂಡ್ ಅಲ್ಲಿ ಇರುತ್ತಲ್ಲ, ಅದನ್ನೇ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಅದನ್ನ ಕೆಲವರು, ಎಲ್ಲರೂ ಅಂತಲ್ಲ, ಕೆಲವರದ್ದು ಮನೆಯಲ್ಲಿ ಮನೆಯಲ್ಲಿ ಹಂಗಿಲ್ಲ, ಅದು ನನಗೆ ಗೊತ್ತಿದ್ದೆ ಮಾತಾಡ್ತಾ ಇರೋದು. ಇನ್ನು ಏನು ಗೊತ್ತಾ, ಕೆಲವೊಂದು ಮನೆಯಲ್ಲಿ ಹೇಗಿರುತ್ತೆ ಅಂತಂದರೆ, ಈಗ ಅವ್ರಿಗೆ ಹೆಣ್ಮಗಳು ಅಂತಂದರೆ ಸೊಸೆಯಾಗಿ ಬರ್ತಾಳೆ, ಅವಳು ನನ್ನ ಮಗಳೇ, ಎಲ್ಲರೂ ಮಗಳ ಥರ ನೋಡ್ತಾರೆ. ಅದಕ್ಕೆ ನಾನು ಆವಾಗ ಹೇಳಿದ್ದು ಮಹಾಲಕ್ಷ್ಮಿ ಮನೆಗೆ ಅಂತ. ಸಾಮಾನ್ಯ ಲಕ್ಷ್ಮಿ ಅಲ್ಲ, ಮಹಾಲಕ್ಷ್ಮಿ ಅಂತ ನಾನು ಹೇಳಿದರು. ಸೊ ಒಂದು ಸಂಸಾರ ಗಟ್ಟಿಯಾಗಿ ನಿಲ್ಲಬೇಕು ಅಂತಂದಾಗ ಸೊಸೆಯಾಗಿ ಏನು ಬರ್ತಾಳೆ, ಯಾಕೆ ಗೊತ್ತಾ, ಮಗಳು ಇನ್ನೊಂದು ಮನೆಗೆ ಹೋಗ್ಬಿಡ್ತಾಳೆ, ಮಗಳು ಇನ್ನೊಂದು ಮನೆಗೆ ಸೊಸೆಯಾಗಿ ಹೋಗ್ತಾಳೆ. ಸರಿತಾ? ಇವನು ನನ್ನ ಮಗನಿಗೆ ಅಥವಾ ನಮ್ಮ ವಂಶಕ್ಕೆ ವಂಶೋದ್ಧಾರಕರು ಕೂಡ ಸರಿತಾ, ಈ ಮನೆಯ ಜವಾಬ್ದಾರಿಯನ್ನು ನನ್ನ ನಂತರ ಇವಳು ವಹಿಸ್ಕೊಂಡು ಹೋಗ್ತಾಳೆ, ಇವಳು ಮುಂದುವರ್ಸ್ಕೊಂಡು ಹೋಗ್ತಾಳೆ. ನಾನು ಹೇಗೆ ಮನೆ ಮಾನ ಮರ್ಯಾದೆ ನನ್ನೊಂದು 4 ಜನರ ಮುಂದೆ ನಾನು ಕಾಪಾಡ್ಕೊಂಡು ಬಂದಿದ್ದೀನ, ಆ ಒಂದು ಪ್ರತಿಷ್ಠೆನ ಬೆಳೆಸ್ಕೊಂಡು ಬಂದಿಲ್ಲ, ಅದನ್ನು ಮುಂದೆ ತಗೊಂಡು ಹೋಗೋದು ಯಾರು, ನನ್ನ ಸೊಸೆ. ಜೊತೆಯಲ್ಲಿ ಇದಕ್ಕೆ ಗಂಡಾದವನು ಕೂಡ ಸಪೋರ್ಟ್ ಮಾಡಬೇಕು. ಆ ಕೆಲಸ ಮಾಡು, ಹೆಂಡತಿ ಅಂದ್ರೆ ಈ ಕೆಲಸ ಮಾಡೋ, ಅದು ಕೆಲಸಕ್ಕೆ ಅಂತ ಒಂದು ಮನೆಯಲ್ಲಿ ಒಂದು ಆಡಬೇಕು ಅನ್ನೋ ದೃಷ್ಟಿಯಿಂದ ಮದುವೆ ಆಗಬಾರ್ದು. ಅದು ಗಂಡ ಹೆಂಡತಿಯ ನಡುವೆ ಅದು ಪ್ರೀತಿಯ ಬೆಸುಗೆ, ಅದು ಪ್ರೀತಿಯ ಸಂಬಂಧ, ಅದು ಅನುಬಂಧ. ಇನ್ನೂ ಹೇಳಬೇಕು ಅಂತಂದರೆ ನಮ್ಮಲ್ಲೆಲ್ಲ ಜಾತಕ ನೋಡ್ತಾರೆ, ಅಲ್ಲೇ ಗೊತ್ತಾಗ್ತದೆ ಇದು ಜನ್ಮದ ಅನುಬಂಧ ಅಂತಿರುತ್ತಾ. ಇದಿಷ್ಟು ನಾನು ಮಾತಾಡಿದೆ. ನೀನೇನು ಹೇಳ್ತೀಯ, ನನ್ನ ಒಂದು ಕಲ್ಪನೆ ಅನ್ನೋದಕ್ಕಿಂತ ಇದು ವಾಸ್ತವ ನಡೀತಾ ಇರುವಂಥದ್ದು. ನೀವೇನು ಹೇಳಿದ್ದೀರಾ, ಎವ್ರಿಥಿಂಗ್ ಇಸ್ ಟು ದ ಪಾಯಿಂಟ್. ನಂದು ಆ್ಯಡ್ ಆನ್ ಏನಿದೆ ಅಂತಂತಂದರೆ, ನೀವು ನಿಮ್ಮ ವೈಫ್ನ ಹೇಗೆ ಟ್ರೀಟ್ ಮಾಡ್ತೀರಾ, ಇಟ್ಸ್ ಅ ವೆರಿ ಸ್ಟ್ರಾಂಗ್ ಸ್ಟೇಟ್ಮೆಂಟ್ ನಾನೇನು ಕೊಡ್ತಾ ಇರೋದು, ಬಟ್ ಇಟ್ ಈಸ್ ಟ್ರೂ. ದ ವೇ ಯು ಟ್ರೀಟ್ ಯುವರ್ ವೈಫ್, ದ ಸೇಮ್ ವೇ ಯುವರ್ ಲೈಫ್ ಇಸ್ ಗೋಯಿಂಗ್ ಟು ಬಿ. ಸೊ ಅಲ್ಲಿ ರೈಮ್ ಆಗೋ ಕೂತ್ಕೊಳ್ಳುತ್ತೆ, ವೈಫ್ ಲೈಫ್. ಸೊ ಟ್ರೀಟ್ ಯುವರ್ ವೈಫ್ very beautifully,
ವೆರಿ ಕಾಡ್ಲಿ, ವೆರಿ ಅಫೆಕ್ಷನೇಟ್ ವೇ. ನಿಮ್ಮ ಲೈಫ್ ತುಂಬ ಚೆನ್ನಾಗಿರುತ್ತೆ. ಏನೇ ಸಿಚುವೇಶನ್ ಇದ್ರೂ, ಯಾವುದೇ ಸಂದರ್ಭ ಇದ್ರೂ, ಎನಿ ಕೈಂಡ್ ಆಫ್ ಥಿಂಗ್ಸ್ ಅರೈಸಸ್, ಹೆಂಗಾದ್ರೂ ಮಾಡಿ ಅದು ಏನೋ ಒಂದು ದಾರಿಯಲ್ಲಿ ಅದು ಸಾರ್ಟ್ ಔಟ್ ಇಲ್ಲ ಆಗುತ್ತೆ. ಇನ್ನೊಂದು ಏನು ಗೊತ್ತಾಗುತ್ತೆ, ಹ್ಮ್. ನಾನು ಹೇಳೋದು ಈಗ ಹ್ಮ್. ಮದುವೆ ಹಾಕೊಂಡು ಬಂದಾಗ ಈ ಕೆಲವರು ಎಂತಾಗುತ್ತೆ, ಅವರು ಬೆಳೆದಿದ್ದು ರೀತಿನೇ ಬೇರೆ ಇರುತ್ತೆ. ಕೆಲವರು ಏನು ತನ್ನ ಮನೇಲಿ ಆ ಥರ ಪ್ರೀತಿಯಿಂದ ಮಗಳು ಅದೇ ಎಸ್ಪೆಷಲಿ ಅಪ್ಪಂಗಂತೂ ಮಗಳು ಅಂದರೆ ತುಂಬ ಪ್ರೀತಿ, ಮಗಳನ್ನು ಆ ಥರ ಬೆಳೆದಿರ್ತಾರೆ. ಇಲ್ಲಿ ಇನ್ನೊಂದು ಮನೆಗೆ ಬಂದಾಗ ಅವಳೊಂದು ಇದ್ದ ಜೀವನದ್ದು ರೀತಿನೇ ಬೇರೆ, ಬೆಳೆದು ಬಂದ ರೀತಿನೇ ಬೇರೆ, ಇಲ್ಲಿ ಒಕ್ಕಳದ ಕಷ್ಟ ಆಗುತ್ತೆ. ಆಗ ಗಂಡ ಇರ್ಬೋದು, ಅತ್ತೆ ಮಾವ ಮತ್ತು ಅಲ್ಲಿ ಇರುವಂಥವ್ರು ಏನಿರ್ತಾರೆ, 10 ಜನ 4 ಜನ ಯಾರ್ಯಾರು ಇರ್ತಾರೆ, ಅವರು ಏನು ಮಾಡಬೇಕು ಗೊತ್ತಾ, ತಮ್ಮ ಮನೆಯ ವಾತಾವರಣಕ್ಕೆ ಅವಳ ಜೀವನ ಶೈಲಿಯನ್ನು ಪ್ರೀತಿಯಿಂದ ಬದಲಾಯಿಸಬೇಕು. ಕರೆಕ್ಟ್. ಈ ಬೈದ್ಬಿಟ್ಟು ನಿಮ್ಮ ಮನೆಯಲ್ಲೇ ಆ ಥರ ಅಂತ, ಈ ಮನೆಯಲ್ಲಿ ನಮ್ಮ ಮನೇಲಿ ಆ ಥರ ನಡೆಯಲ್ಲ, ಅದಿಲ್ಲ ಇದಿಲ್ಲ ಯಾಕೆಂದರೆ ನಾನು ಆಗಲೇ ಹೇಳ್ದಂಗೆ, ಮುಂದೆ ನಮ್ಮನೆಯನ್ನು ನಡೆಸ್ಕೊಂಡು ಹೋಗಲು ಅವಳೇ ಅಲ್ವಾ, ನಮ್ಮನೆ ಮಹಾಲಕ್ಷ್ಮಿ ಅವಳೇ ಅಲ್ವಾ. ಅವಳು ಬೆಳೆದು ಬಂದು ಯಾವುದೇ ಪರಿಸರ ಇದ್ದರೂ ಬದಲಾಯಿಸುವಂಥ ಶಕ್ತಿ ಆ ಗಂಡನ ಮನೆಯಲ್ಲಿರಬೇಕು. ಎಲ್ಲರದ್ದು, ಹಿರಿಯರಿಂದಿರ್ಬೋದು, ಇನ್ಕ್ಲೂಡಿಂಗ್ ಗಂಡಂದಿರ್ಬೋದು, ಅದರಲ್ಲಿ ಪ್ರತಿಯೊಬ್ಬರ ಜವಾಬ್ದಾರಿ ಇದೆ. ಅಟ್ ದ ಸೇಮ್ ಟೈಮ್ ಅದು ಅವಳ ಜವಾಬ್ದಾರಿ ಕೂಡ. ಅಲ್ಲ, ಸೇಮ್ ಟೈಮು ನಾನು ಅದನ್ನು ಹೇಳ್ತಿರೋದು, ನಾನು ಹಿಂಗೆ ಅಂತಲ್ಲ, ಎಂಥದ್ದನ್ನೇ ಕೂಡ ಬದಲಾಯಿಸ್ಬೋದಂತೆ. ಹೌದು. ಗೊತ್ತಾ, ಮನುಷ್ಯನ ಪ್ರೀತಿಯಲ್ಲಿ ಆ ಪ್ರೀತಿಯಿಂದ ಏನು ಬೇಕಾದರೂ ಬದಲಾಯಿಸ್ಬೋದು. ಗೊತ್ತಾಯ್ತಾ? ಅಲ್ಟಿಮೇಟ್ ಏನು ಗೊತ್ತಾ, ಈ ಸಂಸಾರ ಅನ್ನೋದರಲ್ಲಿ ಪ್ರೀತಿ, ಸಹನೆ, ವಾತ್ಸಲ್ಯ, ಪ್ರತಿಯೊಂದು ಸಂಬಂಧಗಳ ಬಂಧಗಳು ಪ್ರೀತಿಯ ನೆಲಗಟ್ಟಿನ ಮೇಲೆ ನಿಂತಿವೆ. ಸೊ ಎಲ್ರಿಗೂ ಹೇಳೋದಷ್ಟೇ, ಎಲ್ಲರ ಸಂಸಾರವನ್ನು ಸುಖ ಸಂಸಾರ ಆಗಬೇಕು, ಸುಖಿ ಸಂಸಾರ ಆಗಬೇಕು. ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಅದನ್ನು ಅಲ್ಲಲ್ಲಿಗೆ ಸಾರ್ಟ್ ಔಟ್ ಮಾಡಿ, ಹೊರಗಡೆಯಿಂದ ಬಂದಿದ್ದು ಹುಡುಗಿ ನಮ್ಮನೆ ಸೊಸೆ ಆ ಭಾವನೆಯನ್ನು ಬಿಟ್ಟು ನಮ್ಮನೆ ಮಗಳು, ಇವಳು ನಮ್ಮನೆ ಮಹಾಲಕ್ಷ್ಮಿ, ಇಷ್ಟೇ ಇಟ್ಕೊಳ್ಳಿ, ಜೀವನ ತುಂಬ ಸುಸೂತ್ರ ಮತ್ತು ಸಸಾರ ಸುಖಿ ಸಂಸಾರ. ನಮಸ್ಕಾರ. ಪ್ಲೀಸ್ ಕಮೆಂಟ್ ನಿಮ್ಮ ವ್ಯೂಸ್ ಏನಿದೆ ಈ ವಿಷಯ.